100 ಪಾನಿಪುರಿ ತಿನ್ನೋ ಚಾಲೆಂಜ್. ನನ್ನ ಈ ಪಾನಿಪುರಿ ಚಾಲೆಂಜ್ ನೋಡೋಕ್ಕೆ ಜನ ನೋಡ್ರಪ್ಪ, ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಅಂತ ನೋಡ್ತಾ ಇರಬೇಕು ಅನ್ಸುತ್ತೆ. ಹೊಟ್ಟೆ ತುಂಬ ಅಯ್ಯೋ ದೇವ್ರೆ, ಆಗ್ತಾ ಇಲ್ವಲ್ಲಪ್ಪ. ಮ್ಯಾಸಿವ್ ಕನ್ನಡಿಗ ಅಂತ. ಸೊ ಇಷ್ಟು ದಿನ ನಾನು 1 ಪ್ಲೇಟ್ ಇಲ್ಲ 2 ಪ್ಲೇಟ್ ಪಾನಿಪುರಿ ತಿಂದಾಗ ಅಷ್ಟು ತೃಪ್ತಿ ಆಗ್ತಾ ಇಲ್ಲ. ಇನ್ನ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಸೊ ಇವತ್ತು ನಾನು 100 ಪಾನಿಪುರಿ ತಿನ್ನೋ ಚಾಲೆಂಜ್ ಮಾಡ್ತಾ ಇದೀನಿ. ಸೊ ಇದು ನನ್ನ ಕೈಲಿ ಆಗುತ್ತಾ ಆಗಲ್ವಾ ಏನು ತಿಳಿಯೋಣ ಬನ್ನಿ. ಮತ್ತೆ ಇದು ಒಂದು ಟ್ವಿಸ್ಟ್ ಏನು ಅಂದ್ರೆ, ಇದು 1 ಅವರಲ್ಲಿ ತಿನ್ಬೇಕು. ನಾನು 1 ಅವರಲ್ಲಿ 100 ಪಾನಿಪುರಿ ತಿನ್ಬೇಕು. ನೋಡೋಣ ತಿನ್ನಕ್ ಆಗುತ್ತಾ ಇಲ್ವಾ ಅಂತ. ಸೊ ಬನ್ನಿ ಇವಾಗ 100 ಪಾನಿಪುರಿ ಕೇಳಕ್ ಹೋಗೋಣ ಹರಿ ಸೂಪರ್ ಸ್ಯಾಂಡ್ವಿಚ್ ಅವ್ರ ಹತ್ರ. ಅವ್ರ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಪಾನಿಪುರಿ ಬೇಕಿತ್ತ? ಒಂದು ಪಾನಿಪುರಿ ಅಂತ ಹಾಕಪ್ಪ. 1 ಪಾನಿಪುರಿ ಇಲ್ಲ, 100 ಪ್ಲೇಟ್. 100 ಇಲ್ಲ ಸಾರಿ, 100 ಅಲ್ಲ, 100 ಪಾನಿಪುರಿ ಬೇಕು. 100 ಪೀಸ್ ಬೇಕಾ? 100 ಪಾನಿಪುರಿ. ಇಲ್ಲೇನಾ ಪಾರ್ಸಲ್? ಇಲ್ಲ ಇಲ್ಲ. ಇಲ್ಲೇನಾ? ಹೆಂಗ್ ಕೊಡ್ತೀರಾ? ಹೆಂಗ್ ಬೇಕು ಹಂಗೆ, ನೀವು ಹೆಂಗ್ ತಿಂತೀರಾ? ಇಲ್ಲ ಅಂದ್ರೆ ಪ್ಲೇಟಲ್ಲಿ ಕೊಡ್ತೀವಿ. ಪ್ಲೇಟಲ್ಲಿ ಕೊಟ್ಬಿಡಿ. ಅವರೇನೋ 100 ಪಾನಿಪುರಿನ ರೆಡಿ ಮಾಡ್ತವ್ರೆ, ಬಟ್ ಆ 100 ಪಾನಿಪುರಿನ ನಾನು ತಿಂತೀನೋ ಇಲ್ವೋ ಅಂತ ಡೌಟ್ ಹೊಡಿತೈತಿ ಈಗ. ಬಟ್ ಭಯ ಏನಂದರೆ, ತಿನ್ನೋದು ಮುಖ್ಯ ಅಲ್ಲ, ಹೆಂಗೋ ತಿನ್ಬಿಡ್ಬೋದು. 100 ಇಲ್ಲ ಅಂದರೆ ಸ್ವಲ್ಪನಾದರೂ ಒಂದು 50-60 ಆದರೂ ತಿನ್ಬೋದು. ಬಟ್ ನಾಳೆ ಏನಾದ್ರು ಎಫೆಕ್ಟ್ ಆಗ್ಬಿಡುತ್ತಾ ಅಂತ ಸ್ವಲ್ಪ ಭಯ ಹೊಡಿತೈತೆ. ನೂರು ಇಡ್ಸುತ್ತಾ ಅದರಲ್ಲಿ? ಯಾರು ಬಂದು ಹಿಂಗೆ ಕೇಳಿದ್ರ 100 ಪಾನಿಪುರಿ? 100 ತಗೊಂಡೋಗಿದಾರಾ? ಇಲ್ಲೇ ತಿಂತಿರೋದು ಫಸ್ಟ್ ಟೈಮ್. ನೀವು ಒಬ್ಬರೇ ತಿಂತಿರೋದು ಇನ್ನೂ ಫಸ್ಟ್ ಟೈಮ್. 4-5 ಜನ ಬಂದು ತಿಂತಿದ್ದಾರೆ. ಒಬ್ಬರೇ ಬಂದು ಯಾರು ತಿನ್ನಕ್ಕಾಗತ್ತಾ? ಟ್ರೈ ಮಾಡಿ. ಓಕೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಪಾನಿನ ಯಾವ್ದ್ರಲ್ಲಿ ಕೊಡೋದು ಅಂತ ಡಿಸ್ಕಷನ್ ನಡೀತಾ ಇತ್ತು. ಸಾಕು ಸಾಕು. ನೋಡೋರು ಹೋಗಿ ಬರೋರಲ್ಲ ನಮ್ಮನ್ನೇ ನೋಡ್ತಾವ್ರೆ. ಇಲ್ಲಿ 90 ಪಾನಿಪುರಿ ಇದೆ, ಇದರಲ್ಲಿ ಒಂದು 10 ಪಾನಿಪುರಿ ಇದೆ. ಟೋಟಲ್ 100 ಆಯ್ತು. ಟಾಟಾ ಟಾಪ್ ವಾಚ್ ಆನ್ ಮಾಡ್ದಾ? ಸೊ ಬನ್ನಿ 100 ಪಾನಿಪುರಿ ತಿಂತೀನೋ ಇಲ್ವೋ ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಗುರು 5 ನಿಮಿಷದಲ್ಲಿ 26 ಪಾನಿಪುರಿ ಖಾಲಿ. 27 28 29 30 31 32 33 34
ನನ್ನ ಈ ಚಾಲೆಂಜ್ನ ರೋಡಲ್ಲಿ ಹೋಗೋ ಬರೋರೆಲ್ಲ ನೋಡ್ತಾ ಇದ್ರು ಗುರು. 35, 36, 37, 38, 39, 40, 41, 42, 43, 44, 45, 46, 47, 48, 49, 12 ನಿಮಿಷಕ್ಕೆ 49 ಪಾನಿಪುರಿನ ಖಾಲಿ ಮಾಡಿದ್ದೀನಿ. ಇನ್ನ 51 ಪಾನಿಪುರಿ ಇದೆ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕೆ. ಕಂಪ್ಲೀಟ್ ಮಾಡ್ತೀನ ಇಲ್ವೋ ಅನ್ನೋದೇ ಇರೋದು. 51, 52, 53, 54, 55, 56, 57, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 58, ನಾನು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೇನು ಖುಷಿ ಆಯಿತು ಅಂದರೆ ಅಲ್ಲಿರೋರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಇರಲಿ, ಇನ್ನು ಟೈಮ್ ಇದೆ, ನಿಧಾನಾಗ್ತೀನಿ ಅಂತ. ಇದೇ ನೋಡಿ ನಮ್ಮ ಜನಗಳು ಎಷ್ಟು ಪ್ರೀತಿ ಸಪೋರ್ಟ್ ಕೊಡ್ತಾರೆ ಅಂತ. ಮತ್ತೆ ಇಲ್ಲೇ ನೋಡ್ತಾ ಇದ್ದಿಲ್ಲ ಇವರಿಬ್ರು ತುಂಬಾ ಕ್ಲೋಸ್ ಆಗೋದ್ರು ಗುರು. ನಿಜ ತುಂಬಾ ಖುಷಿ ಆಯಿತು, ಮತ್ತು ತುಂಬ ಸಪೋರ್ಟಿವ್ ಆಗಿದ್ರು ನನಗೆ. 59, ಅಲ್ಲ, ಒಂದು ಕಡೆ ನೋಡೋದಾದರೆ ನನಗೆ ಆಗ್ತಾ ಇಲ್ಲ ಗುರು ತಿನ್ನೋಕೆ, ಇನ್ನೊಂದು ಕಡೆ ಎಲ್ಲಿ ಅವಮಾನ ಆಗುತ್ತಾ ಅಂತ ಈ ಜನದ ಮುಂದೆ. ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನೋ ಮಾಡಲ್ವೋ. 60, ಅಲ್ಲ, 60 ಪಾನಿಪುರಿ ಏನೋ ತಿಂದಾಯ್ತು 21 ನಿಮಿಷದಲ್ಲಿ. ಇನ್ನು 40 ಪಾನಿಪುರಿ ಬಾಕಿ ಇದೆಯಲ್ಲಪ್ಪ. ಹೊಟ್ಟೆ ತುಂಬ. ನನ್ನ ಫ್ರೆಂಡ್ಸು ಮತ್ತು ಅಲ್ಲಿರೋರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ವಾಕ್ ಮಾಡಪ್ಪ, ಸುಧಾರಿಸ್ಕೋ, ಸ್ವಲ್ಪ ಹೊತ್ತು ಆದಮೇಲೆ ತಿನ್ನು, ಚಾಲೆಂಜ್ನ ಕಂಪ್ಲೀಟ್ ಮಾಡ್ಬೋದು ಅಂತ. ಬಟ್ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ಗುರು. ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ವಾಮಿಟ್ ಬೇರೆ ಬರೋ ಥರ ಆಗ್ತಿತ್ತು. ವಾಕಿಂಗ್ ಮಾಡ ಏನಾಗಲ್ಲ. ಅವ್ರು ಹೇಳ್ದಂಗೆ ನಾನು ಕುತ್ಕೊಂಡೆ, ಸುಧಾರಿಸ್ಕೊಂಡೆ, ವಾಕ್ ಕೂಡ ಮಾಡಿದೆ, ಆದರೂ ಆಗಲಿಲ್ಲ. ಡೈಜೆಷನ್ ಆಗಲಿಲ್ಲ ಅನ್ಸುತ್ತೆ. ಸೊ ಕೊನೆಗೂ ನನ್ನ ಕೈಲಿ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಗುರು. ದಯವಿಟ್ಟು ಕ್ಷಮೆ ಇರಲಿ. ವಾಮಿಟ್ ಬೇರೆ ಬರೋ ಥರ ಆಗ್ತಿತ್ತು. ಸೊ ನಾನು ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ನನ್ನ ಕೈಲಂತೂ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಮಿಕ್ಕಿದ್ದು 40 ಪಾನಿಪುರಿನ ನನ್ನ ಫ್ರೆಂಡ್ಸ್ ಅವರು ಖಾಲಿ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಅವರ ಫೇಸು ತೋರಿಸ್ಬಾರ್ದಂತೆ, ಸೊ ಅದಕ್ಕಾಗಿ ನಾನು ಬ್ಲರ್ ಮಾಡಿರೋದು. ಜೊತೆಗೆ ಈ ಅಣ್ಣ ಕೂಡ ಜಾಯ್ನ್ ಆದರು. ಫೈನಲಿ ಎಲ್ಲ ಪಾನಿಪುರಿ ಖಾಲಿ ಆಯಿತು. ನನ್ನ ಕೈಲಿ ಆಗಿದ್ದೇ ತಿನ್ನೋಕೆ 60 ಪಾನಿಪುರಿ ಅಷ್ಟೇ. ದ ಬೆಸ್ಟ್ ಪಾರ್ಟ್ ಏನಂದರೆ ನಂಗೆ ತುಂಬಾ ಖುಷಿ ಆಯಿತು ಗುರು. ಯಾಕಂದರೆ ಇವರು ನನ್ನ ಕರ್ಕೊಂಡು ಹೋಗಿ ಡೈಜೆಷನ್ ಆಗಲಿ ಅಂತ ಎಳ್ನೀರು ಸಹ ಕುಡಿಸಿದ್ರು. ತುಂಬಾ ಖುಷಿ ಆಯಿತು. ನಾನು ಈ ಚಾಲೆಂಜಲ್ಲಿ ಸೋತೆ ಅಂತ ಬೇಜಾರು ಪಡ್ಕೊಳ್ಳಲ್ಲ. ಯಾಕಂದರೆ ಈ ವಿಡಿಯೋಯಿಂದ ನಾನು ಸ್ವಲ್ಪ ಜನರದ್ದು ಪ್ರೀತಿ ಪಡ್ಕೊಂಡೆ ಅಂತ ಖುಷಿ ಪಡ್ತೀನಿ.
ಹೊಟ್ಟೆ ಅಂತೂ ಫುಲ್ ಆಗೋಗಿತ್ತು ಗುರು, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಇದರಿಂದ ಏನು ಅರ್ಥ ಆಯಿತು ಅಂದರೆ ನನಗೆ ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕು. ಜಾಸ್ತಿ ತಿಂದರೂ ಪ್ರಾಬ್ಲಮ್ಮೇ, ಕಮ್ಮಿ ತಿಂದರೂ ಪ್ರಾಬ್ಲಮ್ಮೇ. ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ.